ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿಯನ್ನ ಉನ್ನತ ಮಟ್ಟದ ಸಮಿತಿ ಸಲ್ಲಿಸಿದೆ. ಇಲ್ಲಿ ಕುಮಾರ್ ಪುಷ್ಕರ್ ನೇತೃತ್ವದ ಕಮಿಟಿಯಿಂದ ವರದಿ ಸಲ್ಲಿಕೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಕರ್ತವ್ಯ ಲೋಪದಿಂದಾನೇ ಈ ಘಟನೆ ನಡೆದಿರೋದು. ಅಧಿಕಾರಿಗಳು ಸರಿಯಾಗಿ ಅಲ್ಲಿ ಗಸ್ತು ತಿರುಗಿದ್ದಿದ್ರೆ, ಸಿಬ್ಬಂದಿ ಸರಿಯಾಗಿ ಓಡಾಡ್ತಾ ಇದ್ದಿದ್ರೆ ಈ ಕಾಡು ಪ್ರಾಣಿಗಳ ಚಲನವಲನ ಅಥವಾ ಅದು ಊರಿನ ದನಗಳನ್ನು ತಿನ್ನೋ ಒಂದು ವಿಚಾರದಲ್ಲಿ ಅಲರ್ಟ್ ಆಗಿರ್ತಾ ಇದ್ದರು. ಹಾಗಾಗಿ ಸಾವು ತಪ್ಪಿಸಬಹುದಾಗಿತ್ತು ಅಂತ. ಗಸ್ತು ಸಿಬ್ಬಂದಿಯ ಮೇಲೆ ಸರಿಯಾದ ನಿಗಾ ಇರಲಿಲ್ಲ. ACF, RFO, DCF ನಿಗಾ ಇಡುವಲ್ಲಿಯೇ ವಿಫಲರಾಗಿದ್ದಾರೆ. ಇದರಿಂದಾನೇ ಈ ಪ್ರಮಾದ ನಡೆದು ಹೋಗಿದೆ ಅಂತ ವರದಿ ಇದೆ. ವರದಿ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ. DCF ಚಕ್ರಪಾಣಿ ಸೇರಿ 3 ಸಸ್ಪೆಂಡ್ ಆದರೂ 5 ಹುಲಿಗಳು ಸತ್ತ ಮೇಲೆ ಇಲಾಖಾ ವಿಚಾರಣೆಗೆ ಈಶ್ವರ ಖಂಡ್ರೆ ಆದೇಶ ಮಾಡಿದ್ದಾರೆ. ಜುಲೈ 10ನೇ ತಾರೀಕಿನ ಒಳಗಾಗಿ ಅಂತಿಮ ವರದಿಯನ್ನು ಸಮಿತಿ ಸಲ್ಲಿಸಲಿದೆ. ಇದು ಪ್ರಾಥಮಿಕ ಹಂತದ ವರದಿ. ವರದಿಯಲ್ಲಿರೋದು ಹೊರಗುತ್ತಿಗೆ ಸಿಬ್ಬಂದಿಗೆ ಮಾರ್ಚಿಂದ ವೇತನ ಪಾವತಿ ಆಗಿಲ್ಲ. ನಾವು ಜೋಸೆಫ್ ಅವರನ್ನ ಮಾತಾಡಿಸ್ತಾ ಇದ್ವಿ. ಇದೇ ಅಂಶ ಅವರು ಮೊದಲೇ ಹೇಳಿದರು. ಹೊರಗುತ್ತಿಗೆ ಸಿಬ್ಬಂದಿಗೆ ಮಾರ್ಚಿಂದ ವೇತನ ಆಗಿಲ್ಲ. ಇಂಥ ಕಡೆ ಹೊರಗುತ್ತಿಗೆ ಯಾಕೆ ಬೇಕಾಗುತ್ತೆ? ಮೊದಲು ಸಿಬ್ಬಂದಿ ಇದ್ರು, ಇಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. 3 ತಿಂಗಳಿಂದ ಹೊರಗುತ್ತಿಗೆ ಅವ್ರು ಯಾರು ಗಸ್ತು ತಿರುಗೋರವರು, ಅರಣ್ಯ ಪ್ರದೇಶಗಳು, ಹುಲಿ ಓಡಾಟ ಇರ್ತಕ್ಕಂಥ ಪ್ರದೇಶಗಳು, ಕಾಡು ಪ್ರಾಣಿಗಳ ಸಂಚಾರದ ಪ್ರದೇಶಗಳು, ಯಾರನ್ನ ಕಾಡ್ಗಿಚ್ಚು, ಇಂಥದ್ದೆಲ್ಲ ವಿಷಯಗಳಿರ್ತಾವಲ್ಲ, ತಿರುಗಿ ಜನರಲ್ಲಿ ಅರಿವು ಮೂಡಿಸೋದು, ಕಾಡಿನ ಒಂದು ಪ್ರಾಣಿಗಳ ಬಗ್ಗೆ ಊರಿನ ಜನರಿಗೆ ತಿಳಿ ಹೇಳೋದು, ಅರಣ್ಯ ಪ್ರಾಣಿಗಳು ಮತ್ತು ಮಾನವ ಈ ಸಂಘರ್ಷ ತಪ್ಪಿಸೋದು, ಬೆಳೆಗಳ ನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಕೋಪಗೊಳ್ಳದ ರೀತಿಯಲ್ಲಿ ಮಾಡೋದು, ಇದೆಲ್ಲವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ. ಅವರಿಗೆ ಸಂಬಳ ಯಾವಾಗ ನಿಲ್ಲಿಸ್ಬಿಟ್ರು ಇವರು 3 ತಿಂಗಳಿಂದ? ಇದೇನಾಯಿತು, ಅವ್ರು ಗಸ್ತಿರ್ಗೋದು ಬಿಟ್ಬಿಟ್ರು. ಗಸ್ತಿರ್ಗೋದು ಬಿಟ್ಟಾಗ ಏನಾಯಿತು, ಕಾಡು ಪ್ರಾಣಿಗಳೆಲ್ಲದರಲ್ಲಿ ಬರ್ತಾ ಇದ್ವು. ಅಟ್ಲೀಸ್ಟ್ ಅವರು ಓಡಿಸ್ತಾ ಇದ್ರು, ತಿಳುವಳಿಕೆ ಮೂಡಿಸ್ತಾ ಇದ್ರು, ಪ್ರಾಣಿಗಳ ಚಲನವಲನದ ಬಗ್ಗೆ ಒಂದು ಮಾಹಿತಿ ಕೊಟ್ಟಾಗ ಜನ ಅಲರ್ಟ್ ಆಗಿಬಿಡ್ತಾಯಿದ್ರು. ಈ ಕಡೆ ಹೋಗ್ಬೇಡ್ರಪ್ಪ ಅಂದರೆ ಹೋಗ್ತಿರ್ಲಿಲ್ಲ. ಯಾವಾಗ ಇವ್ರು ನಿಲ್ಲಿಸಿದ್ರು ಏನಾಯಿತು, ಪ್ರಾಣಿಗಳು ಬಂದವು, ದನ ತಿಂದ ಸಿಟ್ಟಿಗೆ ಯಾರೋ ಅದಕ್ಕೆ ವಿಷ ಹಾಕಿದ್ರು, ಅದು ಮತ್ತೆ ಬಂದು ತಿಂತು, ಅದು ಮತ್ತು ಅದರ 4 ಕಂದಮ್ಮಗಳು ಸತ್ತೋಗ್ಬಿಟ್ವು ಎಲ್ಲವೂ ಕೂಡ. ಸೊ ವೇತನ ಯಾಕೆ ಕೊಡಲಿಲ್ಲ ಇವರು? ಈ ಬಗ್ಗೆ ಜೂನ್ 23ನೇ ತಾರೀಕು ಪ್ರತಿಭಟನೆ ಮಾಡಿದ್ರು. ಸಕಾಲದಲ್ಲಿ ವೇತನ ಇಲ್ಲದ ಕಾರಣ ಕರ್ತವ್ಯದಿಂದ ವಿಮುಖರಾಗಿದ್ದರು. ಇದು ಘಟನೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ವೇತನ ಪಾವತಿ ಮಾಡದೇ ಇರೋದು ಕೂಡ ಒಂದು ಕರ್ತವ್ಯ ಲೋಪವೇ. ಏಪ್ರಿಲ್ ಅಂತ್ಯಕ್ಕೆ ಹಣ ಬಿಡುಗಡೆಯಾಗಿದ್ದರು, ಪಾವತಿ ಯಾಕೆ ಮಾಡಲಿಲ್ಲ? ಜೂನ್ ತಿಂಗಳವರೆಗೂ ವೇತನ ಪಾವತಿ ಮಾಡಿಲ್ಲ. DCF ಚಕ್ರಪಾಣಿಯವರ ಮೂಲಭೂತ ಕರ್ತವ್ಯ ಲೋಪ ಇದು ಗಸ್ತು ಕಾರ್ಯಕ್ಕೆ ಹಿನ್ನಡೆ ಉಂಟು ಮಾಡಿದೆ ಅಂತ ಹೇಳಿ ಪ್ರಾಥಮಿಕ ವರದಿ ಹೇಳ್ತಾ ಇದೆ.